ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ 2 ದಿನಕ್ಕೆ ಅಸಮಾಧಾನದ ಪರ್ವ ಶುರುವಾಗಿದೆ. ಮಂತ್ರಿಗಳೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ನಾವು ಬಯಸಿದಂತ ಖಾತೆ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯ ನಿರ್ಧಾರ ಪ್ರಕಟಿಸಿದ್ರೆ ಕೆ.ಎಚ್. ಮುನಿಯಪ್ಪ ಹೇಳ್ತಾ ಇದ್ದಾರೆ, ನನಗೂ ಅಸಮಾಧಾನ ಇದೆ, ನಾನು ಬಯಸಿದ ಖಾತೆ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಾಯಿತು, ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಾಯಿತು. ಮತ್ತೊಬ್ಬ ಹಿರಿಯ ಸಚಿವ, ಕ್ಯಾಬಿನೆಟ್ನ ಮತ್ತೊಬ್ಬ ಹಿರಿಯ ಸಚಿವ ಕೆ.ಎಚ್. ಮುನಿಯಪ್ಪ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಟ್ಟಿರುವಂತ ಖಾತೆಯಲ್ಲಿ ನನಗೆ ಸಮಾಧಾನ ಇಲ್ಲ, ಬೇರೆ ಖಾತೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆಹಾರ ಖಾತೆಯ ಸಚಿವರು ಕೆ.ಎಚ್. ಮುನಿಯಪ್ಪ, ನಾನು ಸೀನಿಯರ್ ಅಂತ ಮಾತನಾಡಿದ್ದಾರೆ ಕೆ.ಎಚ್. ಮುನಿಯಪ್ಪ. 7 ಬಾರಿ ಸಂಸದ ನಾನು ಬಯಸಿದ ಖಾತೆ ಸಿಕ್ಕಿಲ್ಲ, ಬೇರೆ ಖಾತೆ ಬೇಕು. ಕೆ.ಎಚ್. ಮುನಿಯಪ್ಪ ಅವರು ಬಯಸ್ತಾ ಇರೋದು ಸಮಾಜ ಕಲ್ಯಾಣ ಅನ್ನುವಂತ ಮಾಹಿತಿ ಇದೆ. ಸಮಾಜ ಕಲ್ಯಾಣ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಕೆ.ಎಚ್. ಮುನಿಯಪ್ಪ. ಆ ಖಾತೆ ಇಲ್ಲಿವರೆಗೆ ಯಾರಿಗೂ ಹಂಚಿಕೆಯಾಗಿಲ್ಲ, ಮುಖ್ಯಮಂತ್ರಿಗಳ ಬಳಿ ಇದೆ ಖಾತೆ. ಆ ಖಾತೆಯ ಮೇಲೆ ಕೆ.ಎಚ್. ಮುನಿಯಪ್ಪ ಅವರ ಕಣ್ಣಿದೆ. ಕಳೆದ ಕ್ಯಾಬಿನೆಟ್ ನಲ್ಲಿ ಅದನ್ನ ಮಹದೇವಪ್ಪ ನಿಭಾಯಿಸ್ತಾ ಇದ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು, ರಾಜೀನಾಮೆಗೆ ಕಾರಣಗಳನ್ನು ವಿವರಿಸಿದ್ರು. ಮುನಿಯಪ್ಪ ಹೇಳ್ತಾ ಇದ್ದಾರೆ, ಖಾತೆಯ ವಿಚಾರದಲ್ಲಿ ಸಮಾಧಾನ ಇಲ್ಲ. ಇದು ಮುನಿಯಪ್ಪ ಅವರ ಪ್ರತಿಕ್ರಿಯೆ. ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರು ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರೀಗ ನಮ್ಮ ಜೊತೆ ಮಾತನಾಡೋರಿದ್ದಾರೆ, ಮಾತಾಡುವಂಥ ಕೆಲಸ ಮಾಡೋಣ. ಏನು ಸರ್, ಇಡೀ ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರು ಕೆ.ಎಚ್. ಮುನಿಯಪ್ಪನವರಿಗೆ ಬೇರೆ ಖಾತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ತಾವು ಹೇಳ್ತೀರಾ ಸರ್? ಈಗ ನಾನು ಇರುವಂಥ ಸಚಿವರಲ್ಲಿ ನಾನು ಕೂಡ ಸೀನಿಯರ್ ಇದ್ದೀನಿ. ಬಹುತೇಕ 7 ಸಾರಿ ಪಾರ್ಲಿಮೆಂಟ್ ಜನ ಆಶೀರ್ವಾದ ಮಾಡಿದ್ದಾರೆ, ಈಗ ವಿಧಾನಸಭೆಗೆ ಮಾಡಿದ್ದಾರೆ. ಇದು ಹೈಕಮಾಂಡ್ಗೆ ನನ್ನ ಸೀನಿಯಾರಿಟಿ, ಸಿನ್ಸಿಯಾರಿಟಿ ಕೂಡ ಗೊತ್ತಿದೆ. ಇಂಥವ್ರು ಹಲವಾರು ಜನ ಇದ್ದಾರೆ ಈ ಕ್ಯಾಬಿನೆಟ್, ನಾನೊಬ್ಬನೇ ಅಂತಲ್ಲ. ಸರಿ ತೂಗಿಸ್ಬೇಕು ಅಂತೇಳಿ ಹೇಳ್ತೀನಿ, ಮನವಿ ಮಾಡಿದ್ದೀನಿ. ಈಗ ಕೂಡ ಹೇಳಿದ್ದೀನಿ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದೀನಿ, ಅಧ್ಯಕ್ಷರಿಗೆ ಹೇಳಿದ್ದೀನಿ. ಅಧ್ಯಕ್ಷರಿಗೆ ACC ಅಧ್ಯಕ್ಷರಿಗೆ ವಿಷಯವನ್ನು ತಿಳಿಸಿದ್ದೇನೆ, ಸರಿ ಮಾಡಬೇಕು. ಈಗಾಗಲೇ ಅವರು ತಾಯಿ ಸ್ಥಾನದಲ್ಲಿದ್ದಾರೆ, ಅವರನ್ನು ಸರಿ ತೂಗಿಸ್ಬೇಕು. ಮುಂದೆ 2028 ಗುರಿ ಇಟ್ಕೋಬೇಕು, ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಆದರೆ ನಾನು ಶಿಸ್ತಿನ ಸಿಪಾಯಿ ಆಗಿದ್ದೇನೆ. ಈ ಏರುಪೇರುಗಳನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ, ತೀರ್ಮಾನ ಅವ್ರಿಗೆ ಬಿಟ್ಟಿದ್ದೆ. ಸರ್, ತಮ್ಮ ಬೆಂಬಲಿಗರು ಎಲ್ಲ ಕಡೆ ಒತ್ತಾಯ ಮಾಡ್ತಾವ್ರೆ, ಕೆ.ಎಚ್. ಮುನಿಯಪ್ಪನವರಿಗೆ DCM ಸ್ಥಾನ ಕೊಡಬೇಕು. ಸೊ ಹಿರಿಯರಿದ್ದಾರೆ, ಸೊ ಎಡಗೈ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಸರ್. ಅದು ಹೈಕಮಾಂಡ್ ಗೊತ್ತಿದೆ, ಅವ್ರು ಏನು ಮಾಡ್ತಾರೋ ನೋಡೋಣ. ಥ್ಯಾಂಕ್ ಯು.
ಎಸ್ ಸರ್, ಎಸ್, ಇದಿಷ್ಟು KH ಮುನಿಯಪ್ಪನವರ ಮಾತು. ದೇವನಹಳ್ಳಿಯಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಮುಖ್ಯಮಂತ್ರಿ ಬದಲಾವಣೆ ಸ್ಮೂತ್ ಆಗಾಯ್ತು, ಮೊದಲ ಹಂತದ ಕ್ಯಾಬಿನೆಟ್ ರಚನೆಯೂ ಸ್ಮೂತ್ ಆಗೇ ಆಯ್ತು. ಬಟ್ ಈಗ ಖಾತೆ ಹಂಚಿಕೆನೆ ಬಹಳ ಸಮಸ್ಯೆ ಆಗ್ದಂಗೆ ಕಾಣಿಸ್ತಾ ಇದೆ, ಮುನ್ಸೂಚನೆ ಕಾಣ್ತಾ ಇದೆ, ದೊಡ್ಡ ಸಮಸ್ಯೆಯ ಮುನ್ಸೂಚನೆ. ಎಸ್, ಈಗಾಗಲೇ DK ಶಿವಕುಮಾರ್ ಅವರ ಸರ್ಕಾರ ಟೇಕಪ್ ಆಗಬೇಕಾಗಿತ್ತು. ಆದರೆ ಟೇಕಪ್ ಆಗೋ ಹಂತದಲ್ಲೇ ಒಂದಷ್ಟು ಎಡುತ್ತಾ ಇರತಕ್ಕಂಥ ಪ್ರಸಂಗಗಳು ನಡೀತಾ ಇದೆ. ಯಾಕೆಂದರೆ ಖಾತೆ ಹಂಚಿಕೆ ಸಂಬಂಧಪಟ್ಟಾಗೆ ಹಿರಿಯರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ರಾಜೀನಾಮೆಗೆ ಮುಂದಾಗ್ತಾ ಇರತಕ್ಕಂಥದ್ದು. ಹಿರಿತನವನ್ನು ಗೌರವಿಸಬೇಕು ಮತ್ತು ಪಾಲಿಸಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಗೊಂದಲ ಮುಂದುವರೆದಿದೆ. ರಾಮಲಿಂಗಾರೆಡ್ಡಿಯವರು ತಮ್ಮ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರೆ, ಇನ್ನೊಂದು ಕಡೆ ಮುನಿಯಪ್ಪನವರು ಕೂಡ ತೀವ್ರವಾಗಿರ್ತಕ್ಕಂಥ ಅಸಮಾಧಾನ ವ್ಯಕ್ತಪಡಿಸಿದರೆ ಅವರು ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಹೀಗಿರುವಾಗ ಸಹಜವಾಗಿ ಇದು ಸರ್ಕಾರದ ಟೇಕಪ್ಗೆ ದೊಡ್ಡ ಮಟ್ಟದ ಅಡ್ಡಿ ಆಗ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈಗಾಗಲೇ ಹಿರಿಯರನ್ನು ಗೌರವಿಸುವಲ್ಲಿ ಎಲ್ಲಾದರೂ ಕೂಡ ಎಡವು ಆಗಿದೆ, ಅಂದರೆ ಮುಖ್ಯಮಂತ್ರಿಗಳು ಎಡವಿದ್ದಾರಾ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ದೊಡ್ಡ ಮಟ್ಟದ ಸಮಸ್ಯೆಗಳು ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅಳೆದು ತೂಗಿ ಎಲ್ಲ ಸಮುದಾಯಗಳನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ಸಚಿವ ಸಂಪುಟವನ್ನು ಪುನರ್ ರಚನೆ ಮಾಡಲಾಗಿದೆ. ಆದರೆ ಈಗ ಖಾತೆ ಹಂಚುವ ವಿಚಾರದಲ್ಲಿ ಒಂದಷ್ಟು ಚರ್ಚೆ ಅಗತ್ಯ ಇತ್ತು ಅನ್ನುವ ಮಾತುಗಳು ಕೂಡ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಈಗ ಈ ಸಚಿವರುಗಳು, ಹಿರಿಯ ಸಚಿವರುಗಳು ಈ ರೀತಿಯಾಗಿರ್ತಕ್ಕಂಥ ಆಕ್ಷೇಪಾರ್ಹವಾದ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದಾರೆ. ನಿಶ್ಚಯವಾಗಿಯೂ ಕೂಡ ಇದರ ಹಿಂದೆ ಯಾರೋ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆಟ ಆಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನ್ನುವ ಮಾತುಗಳು ಕೂಡ ಇದೆ. ಯಾಕೆಂತಂದರೆ ಈಗಾಗಲೇ KPC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರ ನೇಮಕ ಆಗ್ತಿದ್ದ ಹಾಗೆಯೇ ಇಡೀ ಕಾಂಗ್ರೆಸ್ ಪಾಳದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಅದರ ಮುಂದುವರೆದ ಭಾಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಮತ್ತು ಮುನಿಯಪ್ಪನವರ ಆಕ್ಷೇಪಕರವಾದಂಥ ಹೇಳಿಕೆಗಳು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದರೆ DK ಶಿವಕುಮಾರ್ ಅವರ ಸರ್ಕಾರ ಟೇಕಪ್ಗೆ ಅಡ್ಡಿ ಆಗ್ತಕ್ಕಂಥ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ತೆರೆಮರೆಯಲ್ಲಿ ನಡೀತಾ ಇರತಕ್ಕಂಥ ಈ ವಿದ್ಯಮಾನಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಹೈಕಮಾಂಡ್ ಈ ವಿಚಾರದಲ್ಲೂ ಕೂಡ ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಯಾಕೆಂದರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಂಗಳೂರಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಡೆವಲಪ್ಮೆಂಟ್ ಆಗಿದ್ದನ್ನು ಗಮನಿಸ್ತಾ ಇದ್ದರೆ, ಯಾರಿಗೆ ಇದನ್ನು ನೋಟಿಸ್ ಮಾಡಬೇಕಾಗಿತ್ತು ಆ ನೋಟಿಸ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಇವತ್ತು ಈ ಥರದ ಡೆವಲಪ್ಮೆಂಟ್ಗಳಾಗಿರುವುದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆಂತಂದರೆ ಈ ಹಿಂದೆ ಮಾದೇವಪ್ಪನವರು ನಿಭಾಯಿಸ್ತಾ ಇದ್ರು. ಆದರೆ ಈ ಒಳಮೀಸಲಾತಿ ವಿಚಾರ, ಮುಂಬಡ್ತಿ ವಿಚಾರ, ಇಂಥ ಪ್ರಮುಖವಾಗಿರುವಂಥ ಸಂದರ್ಭಗಳಲ್ಲಿ ಮಾದೇವಪ್ಪನವರು ಎಡ ಸಮುದಾಯಕ್ಕೆ ವಿರೋಧಾತ್ಮಕವಾಗಿ ನಡ್ಕೊಂಡ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಎಡ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವರು ಈ ಖಾತೆ ನಿಭಾಯಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಅವರೀಗ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಇದನ್ನು ಹೈಕಮಾಂಡ್ ಪರಿಗಣಿಸುತ್ತಾ ಮುಖ್ಯಮಂತ್ರಿಗಳು ಇದಕ್ಕೆ ಮಾನ್ಯತೆ ನೀಡ್ತಾರಂತಕ್ಕಂಥ ಕುತೂಹಲ ಹೆಚ್ಚಾಗಿದೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ GBA ಚುನಾವಣೆ ಮತ್ತು 3 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಮಾತಿನಂತೆ ಆನಂದ್, ಈಗ ರಾಜೀನಾಮೆ ಕೊಟ್ಟವರು ಮತ್ತು ಅಸಮಾಧಾನ ವ್ಯಕ್ತಪಡಿಸಿದವರು ಇಬ್ರು ಸೀನಿಯರ್ ಮೋಸ್ಟ್ ಕ್ಯಾಬಿನೆಟ್ನಲ್ಲಿದ್ದಂಥ ಹಿರಿಯರ ಪೈಕಿ ಇಬ್ರು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಾದರೆ ಯಾರು ಬಗೆಹರಿಸಬಹುದು? ಯಾರಿಗೆ ಆ ಹಿರಿತನ ಇದೆ ಇವರಿಬ್ಬರನ್ನ ಕೂರಿಸಿ ಮಾತನಾಡಿಸಿ ಸಮಸ್ಯೆ ಬಗೆಹರಿಸುವಂಥ ಹಿರಿತನ? ಎಸ್, ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದ 23ರಲ್ಲಿ ರಚನೆ ಆಗ್ತಿದ್ದ ಹಾಗೆಯೇ ರಾಮಲಿಂಗಾರೆಡ್ಡಿಯವರು ಅಸಮಾಧಾನ ವ್ಯಕ್ತಪಡಿದ್ರೆ ಸಾರಿಗೆ ಖಾತೆ ಬೇಡ ಅಂತ ಹೇಳಿದ್ರು. ಆಗ DK ಶಿವಕುಮಾರ್ ಹೋಗಿ ರಾಮಲಿಂಗಾರೆಡ್ಡಿಗೆ ನಾನು ಮುಖ್ಯಮಂತ್ರಿ ಆದ ನಂತರದಲ್ಲಿ ನಿಮಗೆ ಈ ಖಾತೆನ ಬಿಟ್ಟು ಕೊಡ್ತಿರತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದು ಕೇವಲ ಒಂದೆರಡು ನಾಯಕರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥಲ್ಲ, ಆ ಇಡೀ ಕ್ಷೇತ್ರದ ಪ್ರಮುಖ ನಾಯಕರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ. DK ಸುರೇಶ್ ಹೋಗಿದ್ರು, DK ಶಿವಕುಮಾರ್ ಹೋಗಿದ್ರು, ಕೆಲ ಪ್ರಮುಖ ನಾಯಕರೆಲ್ಲರೂ ಕೂಡ BBMP ಮಾಜಿ ಕಾರ್ಪೊರೇಟರ್ಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡು ನನ್ನನ್ನು ನಂಬಿ ಅಂತಕ್ಕಂಥ ಮಾತನ್ನು ಶಿವಕುಮಾರ್ ಹೇಳಿದ್ರು ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿರುವಂಥದ್ದು. ಆ ಕಾರಣಕ್ಕಾಗಿ ಈಗ ಈ ಡೆವಲಪ್ಮೆಂಟ್ಗಳನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಸದ್ಯದ ಮಟ್ಟಿಗೆ ಕಾಣ್ತಾ ಇರತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ. ಈ ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಆಪ್ತರ ಬಳಿ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದರೆ ಮುನಿಯಪ್ಪ, ರಾಮಲಿಂಗಾರೆಡ್ಡಿಯವರು ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಆದರೆ ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಆಸಕ್ತಿಯಿಂದ ಈ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಯಾಕೆಂದರೆ ಅವರು ಈಗ ಸದ್ಯದ ಮಟ್ಟಿಗೆ ಮುನಿಯಪ್ಪರನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ರಾಮಲಿಂಗರು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಸಿದ್ದರಾಮಯ್ಯರಿಗಿದೆ. ಮತ್ತು DK ಶಿವಕುಮಾರ್ ಸಂಪುಟದ ವಿಚಾರದಲ್ಲಿ ಸಿದ್ದರಾಮಯ್ಯವರು ಎಷ್ಟು ಆಸಕ್ತಿಯಿಂದ ಈ ವಿಚಾರವನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯರ ಕಡೆ ಎಲ್ಲರೂ ಕೂಡ ಮುಖ ಮಾಡಿರುವಂಥದ್ದು. BK ಹರಿಪ್ರಸಾದ್ ಹೇಳಿದ ತಕ್ಷಣ ಹರಿಪ್ರಸಾದ್ ಅಂದರೆ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಅವರ ಮನೆ ತನಕ ಹೋಯಿತು ಅಂತ ಅನ್ಕೊಳ್ಳೋಣ, ಸಿದ್ದರಾಮಯ್ಯ ಅವರ ಮನೆಯವರೆಗೆ ಹೋಗಿ ಅಲ್ಲಿ ಇತ್ಯರ್ಥ ಆಗುವಂತ ಸ್ಥಿತಿ ಬಂತು ಅಂತ ಮುಖ್ಯಮಂತ್ರಿಗಳಿಗೆ ಮುಜುಗರ ಅಲ್ವಾ? ಅದು ಹಿನ್ನಡೆ ಅಲ್ವಾ?
ಎಸ್, ಖಂಡಿತವಾಗ್ಲೂ ಕೂಡ ಆ ಕಾರಣಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಬೆಳಗ್ಗೆ ಸಾಫ್ಟ್ ಆಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ನಾನು ಮಾತಾಡ್ತೇನೆ, ಮಾತುಕತೆ ನಡೆಸ್ತೇನೆ ರಾಮಲಿಂಗಾರೆಡ್ಡಿ ಜೊತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ನಮ್ಮ ಸ್ನೇಹಿತರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಯಾಕೆಂತಂದರೆ ಈ ಒಂದು ಸಬ್ಜೆಕ್ಟು ಹೋಗ್ತಾ ಹೋಗ್ತಾ ಬಹಳ ಕಠಿಣ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ರಾಜಕೀಯದ ಸಂಧ್ಯಾ ಕಾಲದಲ್ಲಿ ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಳ್ಳುವ ನಿರ್ಧಾರ ವೈಯಕ್ತಿಕವಾಗಿ ಅವ್ರಿಗೇನು ಸಮಸ್ಯೆ ಆಗದೇ ಇರಬಹುದು, ಆದರೆ ಇದು ಸರ್ಕಾರದ ಮೇಲೆ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ನಡೆಸಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಹಿನ್ನಡೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.